ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಎನ್ನ ಆರಾಧ್ಯ ದೈವವನ್ನು, ಜನ್ಮದಾತರನ್ನು, ವಿದ್ಯಾಗುರುಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾವತ್ತೂ ಪ್ರೇಕ್ಷಕ ಮಹಾಶಯರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿ. ಬನ್ನಿ ಪ್ರೇಕ್ಷಕ ಮಹಾಶಯರೇ, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ವಾರ ಭವಿಷ್ಯದ ಶುಭ ಮತ್ತು ಅಶುಭ ಫಲಗಳ 12 ಲಗ್ನಗಳ ಮತ್ತು 12 ರಾಶಿಗಳ ವಿಶೇಷ ಫಲಗಳನ್ನು ತಿಳಿಯೋಣ. ಅದಕ್ಕಿಂತಲೂ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ನಮ್ಮ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪಲು ಅನುಕೂಲವಾಗುತ್ತದೆ ಎಂದು ತಿಳಿಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪ್ರೇಕ್ಷಕ ಮಹಾಶಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಬನ್ನಿ 12 ರಾಶಿ ಮತ್ತು 12 ಲಗ್ನಗಳ ವಿಶೇಷ ಫಲಗಳನ್ನು ಈ ವಾರ ಭವಿಷ್ಯದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸಿದಾಗ ಈ ವಾರ ನಿಮ್ಮ ಆರೋಗ್ಯವು ತುಂಬ ಉತ್ತಮವಾಗಿರುತ್ತದೆ. ಈ ಸಮಯದಲ್ಲಿ ನೀವು ಶಕ್ತಿಯಿಂದ ಉತ್ಸಾಹದಿಂದ ಇರುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನು ದಕ್ಷತೆಯಿಂದ ಪೂರ್ಣಗೊಳಿಸಲು ಆಸಕ್ತರಾಗಿರುತ್ತೀರಿ. ಎಲ್ಲ ಪ್ರಯತ್ನಗಳನ್ನು ಸಹ ವಿಶೇಷವಾಗಿ ಮಾಡುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನಿಷ್ಪ್ರಯೋಜಕ ವಸ್ತುಗಳ ಬಗ್ಗೆಯೂ ಸಹ ಗಮನ ಹರಿಸುವುದನ್ನು ತಾವು ನಿಲ್ಲಿಸಿದರೆ ತುಂಬ ಉತ್ತಮ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 12ನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ವಿಶೇಷವಾದ ಅನುಕೂಲ ನಿಮಗೆ ಒದಗಿ ಬರುವ ಸ್ಥಾನವಿದೆ. ಆದರೂ ಈ ವಾರ ಜೀವನದಲ್ಲಿ ನಿಮ್ಮ ವೆಚ್ಚಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಆದರೆ ಈ ಸಮಯವು ನಿಮ್ಮ ಆದಾಯವನ್ನು ಬಹಳ ಹೆಚ್ಚಿಸುತ್ತದೆ ಎಂಬುದು ಒಳ್ಳೆಯ ವಿಷಯ. ಇದರಿಂದ ನಿಮ್ಮ ಆರ್ಥಿಕ ಜೀವನದಲ್ಲಿ ಸರಿಯಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಹಾಯವಾಗುತ್ತದೆ. ಈ ವಾರ ವಿಶೇಷವಾಗಿ ನಿಮ್ಮ ಹಳೆಯ ಗೆಳೆಯರು ಸಿಗುವ ಸಾಧ್ಯತೆ ಇದೆ. ಈ ವಾರ ಸಾಧ್ಯವಾದಷ್ಟು ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಿಮ್ಮ ಕುಟುಂಬದೊಂದಿಗೆ, ಮಕ್ಕಳೊಂದಿಗೆ ಕಳೆಯಿರಿ. ಇದು ಉತ್ತಮ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ. ಏಕೆಂದರೆ ಮನೆಯ ವಿಶೇಷವಿಲ್ಲಿರ್ತಕ್ಕಂಥ ಮಕ್ಕಳು ಸಂತೋಷವಾಗಿರುವುದರಿಂದ ಎಂದೂ ಮನೆಯಲ್ಲಿ ಉತ್ಸಾಹ ಕೊನೆಗೊಳ್ಳುವುದಿಲ್ಲ. ಎಂದೂ ನಿಮಗೆ ವಿಶೇಷವಾಗಿ ವಿಷಯ ತಿಳಿದರೆ ಸಾಕು, ಅವರೊಂದಿಗೆ ನಿಮ್ಮ ಸಮಯ ಕಳೆಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಸ್ವಲ್ಪ ಸಮಯದವರೆಗೆ ಮರೆತು ಬಿಡುವುದು ಉತ್ತಮ. ಈ ವಾರ ನೀವುಗಳು ಉದ್ಯೋಗದಲ್ಲಿದ್ದರೆ ಈ ವಾರ ಕೆಲಸದ ಸ್ಥಳದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ನಡೆಯುವ ಅಗತ್ಯವಿದೆ. ಇಲ್ಲವಾದರೆ ಸ್ವಲ್ಪ ಗೊಂದಲಕ್ಕೆ ಬಿದ್ದು ಮನಸ್ಸಿಗೆ ನೋವಾಗುವ ತೊಂದರೆಯು ಹೆಚ್ಚಾಗುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ತಾವುಗಳು ವಾರಪೂರ್ತಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಇದರ ಜೊತೆ ಸೋಮವಾರ ಮತ್ತು ಮಂಗಳವಾರ ತುಂಬ ಚೆನ್ನಾಗಿದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ. ಅದರೊಂದಿಗೆ ಓಂ ಹಂ ಹನುಮತೆ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ. ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ನಿಮ್ಮ ಜೀವನದಲ್ಲಿ ಹಣ ಬರುವುದು ಉತ್ತಮವಾಗಿದೆ ಎಂದು ನಿಮಗೆ ಗೊತ್ತಾದರೂ ಸಹ ಅದರ ಹಿಂದಿನ ಸಮಸ್ಯೆಗಳನ್ನು ನೀವು ಯೋಚಿಸುವ ಸಾಮರ್ಥ್ಯಗಳನ್ನು ಈ ಸಮಯದಲ್ಲಿ ಅಸಹಾಯಕವಾಗಿ ನಿಸ್ಸಹಾಯಕರಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ಬಹಳ ಹಣವನ್ನು ಸರಿಯಾಗಿ ಬಳಸುವಲ್ಲಿ ತಾವು ಅಸಮರ್ಥರಾಗುವಿರಿ, ಸಂಪೂರ್ಣ ವಿಫಲರಾಗುವಿರಿ. ಈ ವಾರ ಕೌಟುಂಬಿಕ ಸಂಬಂಧದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಿವಾರಿಸಲು ನಿಮಗೆ ತುಂಬ ಅನುಕೂಲವಾಗುತ್ತದೆ. ಕುಟುಂಬದ ಸದಸ್ಯರಲ್ಲಿ ಸಹೋದರತ್ವದ ಹೆಚ್ಚಾಗುವ ಅನೇಕ ಸಂದರ್ಭಗಳು, ಸಹೋದರರೊಂದಿಗೆ ಆತ್ಮೀಯವಾದ ಸಂದರ್ಭಗಳು ವಿಶೇಷವಾಗಿ ದೊರೆಯುವ ಸಾಧ್ಯತೆ ನಿಮಗೆ ಉದ್ಭವಿಸುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಮನೆಯ ಕೆಲಸಗಳನ್ನು ಭಾಗವಹಿಸುವ ಮೂಲಕ ಮನೆಯ ಮಹಿಳೆಯರಿಗೆ ಸಹಾಯ ಮಾಡುವುದು, ಅಕ್ಕ ತಂಗಿಯರನ್ನು ಆತ್ಮೀಯತೆಯಿಂದ ಮಾತನಾಡಿಸುವುದು, ನಿಮ್ಮ ವೃತ್ತಿ ಜೀವನದ ಜಾತಕದ ಬಗ್ಗೆ ಮಾತನಾಡಿದರೆ ಈ ವಾರ ನಿಮ್ಮ ಪ್ರಯತ್ನಗಳು ಮತ್ತು ಆಲೋಚನೆಗಳು ನಿಮ್ಮ ಅದೃಷ್ಟಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡುವ ಸಾಧ್ಯತೆ ಇದೆ ಮತ್ತು ನೀವುಗಳು ಉತ್ತಮ ವೃತ್ತಿ ಮತ್ತು ಉತ್ತಮ ವೃತ್ತಿ ಜೀವನವನ್ನು ಉತ್ತೇಜಿಸುವುದರಲ್ಲಿ ತಾವು ವಿಶೇಷವಾದ ಸ್ಥಾನಮಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನವನ್ನು ಬಿಡಬೇಡಿ. ಇಡೀ ನೀವು ಯಾವುದೇ ವಿದೇಶಿ ಶಾಲೆ ಅಥವಾ ಕಾಲೇಜು ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳು ಕಳೆದ ಹಲವಾರು ದಿನಗಳಿಂದ ಪ್ರಯತ್ನಿಸುತ್ತಿದ್ದರೆ ಈ ಎಲ್ಲ ಪ್ರಯತ್ನಗಳ ನಂತರವೂ ನೀವು ವಾರ ಸ್ವಲ್ಪ ಹೆಚ್ಚು ಪ್ರಯತ್ನಿಸಿದರೆ ತುಂಬ ಅನುಕೂಲವಾಗುವುದು. ಇಲ್ಲದಿದ್ದರೆ ವಿಶೇಷ ದಿನಗಳವರೆಗೆ ಕಾಯಬೇಕಾಗುವುದು. ಇನ್ನು ಹೆಚ್ಚಿನ ವಿಶೇಷವಾಗಿ ಕಾಯಬೇಕಾಗುವ ಸಾಧ್ಯತೆ ಇರುವುದರಿಂದ ಹೆಚ್ಚಾಗಿ ವಿಶೇಷವಾಗಿ ಪ್ರಯತ್ನಿಸಿ ತುಂಬ
ಅನುಕೂಲವಾಗುತ್ತದೆ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ಗಣೇಶ ಕವಚವನ್ನು ಪಾರಾಯಣ ಮಾಡಿ ಶುಭ ಮತ್ತು ಫಲಗಳನ್ನು ತಂದುಕೊಡುವ ಸಾಧ್ಯತೆ ನಿಮ್ಮದಾಗಲಿದೆ. ಇದರೊಂದಿಗೆ ಶನಿವಾರ ಮತ್ತು ಮಂಗಳವಾರ ತುಂಬ ಶುಭವಾಗಿದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಮಾತೆಯ ಪ್ರಣವ ಮಂತ್ರವನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನು ಉಂಟು ಮಾಡುವ ಯೋಗವಿದೆ. ಇನ್ನು ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಅದು ನಿಮ್ಮ ಸಮಸ್ಯೆಗೆ ಮುಖ್ಯವಾದ ಕಾರಣವಾಗಬಹುದು. ಯಾವುದೋ ಒಂದು ಸಮಸ್ಯೆ ಬಂದು ನಿಮ್ಮ ತಲೆದೂರುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಏಕೆಂದರೆ ನೀವು ಆರ್ಥಿಕ ನಷ್ಟವನ್ನು ಈ ವಾರ ಅನುಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಗುರು ಹಿರಿಯರ ಮಾರ್ಗದರ್ಶನದಿಂದ ಬಹಳ ಜ್ಞಾನಪೂರ್ವಕವಾಗಿ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ಏಕೆಂದರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು 12ನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಈ ವಾರ ನಿಮ್ಮ ಸ್ನೇಹಿತರು ಮತ್ತು ಆಪ್ತರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ನೀವು ಅವರೊಂದಿಗೆ ಸುಂದರವಾದ ಪ್ರವಾಸ ಮತ್ತು ಚಿಕಿತ್ಸೆಗೆ ಹೋಗಲು ಯೋಚಿಸುವ ಸಾಧ್ಯತೆ ಇದೆ ಅಥವಾ ಪಿಕ್ನಿಕ್ಗೆ ಹೋಗುವ ಸಾಧ್ಯತೆಯು ನಿಮ್ಮದಾಗಲಿದೆ. ಈ ವಾರ ಈ ಸಮಯದಲ್ಲಿ ಚಾಲನೆ ಮಾಡುವಾಗ ಹೆಚ್ಚು ಕಾಳಜಿ ವಹಿಸಿ. ಡ್ರೈವಿಂಗ್ನಲ್ಲಿ ಮಾಡುವಾಗ ಉತ್ತಮವಾಗಿರಿ. ಉತ್ತಮವಾದ ಆಲೋಚನೆ ಇರಲಿ. ಇಲ್ಲದಿದ್ದರೆ ತೊಂದರೆಯಾಗುವ ಸಾಧ್ಯತೆ ಇದೆ. ಈ ವಾರ ನಿಮ್ಮ ಬಡ್ತಿಯ ದೃಷ್ಟಿಯಿಂದ ನಿಮಗೆ ಅನೇಕ ಹೊಸ ಅವಕಾಶಗಳು ಆಫೀಸಿನಿಂದ ದೊರೆಯುವ ಸಾಧ್ಯತೆ ಇದೆ. ಆದಾಗ್ಯೂ ಪ್ರತಿಯೊಂದು ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಳ್ಳಿ. ಅದರಿಂದ ಮುಂದೋಗುವ ಸಾಧ್ಯತೆ ಇದೆ. ಕುಟುಂಬದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಿ. ತುಂಬ ಅನುಕೂಲಕರವಾಗಿರುತ್ತದೆ. ಅದರ ಲಾಭವನ್ನು ಹೆಚ್ಚಿಗೆ ಪಡೆಯಲು ಪ್ರಯತ್ನಿಸಿ. ತುಂಬ ಸಂತೋಷದಿಂದಿರಲು ಅನುಕೂಲವಾಗುತ್ತದೆ. ಈ ವಾರ ನಿಮ್ಮ ರಾಶಿಚಕ್ರದಲ್ಲಿನ ಶುಭಗ್ರಹಗಳ ಸಂಯೋಜನೆಯು ವಿಭಿನ್ನ ರೀತಿಯ ವಿಷಯಗಳಲ್ಲಿ ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ಹೆಚ್ಚಿಸಿ ಮತ್ತು ಸೂಚಿಸುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಶ್ರದ್ಧೆಯಿಂದ ಅಧ್ಯಯನ ಮಾಡುವುದು. ವಿದ್ಯಾರ್ಥಿಗಳು ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆಯೂ ಖಚಿತವಾಗಿಯೂ ಗುರು ಹಿರಿಯರೊಂದಿಗೆ ನಿಮ್ಮ ಲೆಕ್ಚರರ್ಸ್ರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ತೀರಿಸಿಕೊಂಡು ಮುಂದುವರೆದರೆ ತುಂಬ ಉತ್ತಮವಾದ ನೆನಪು ಮತ್ತು ಜ್ಞಾನಶಕ್ತಿ ನಿಮ್ಮದಾಗುತ್ತದೆ. ಒಳ್ಳೆಯ ವಿದ್ಯಾರ್ಥಿಗಳಾಗಿ ಮುನ್ನುಗ್ಗುವ ಸಾಧ್ಯತೆ ನಿಮಗೆ ವಿಶೇಷವಾಗಿ ದೊರೆಯುವ ಯೋಗ ನಿಮ್ಮದಾಗಲಿದೆ. ಅದರೊಂದಿಗೆ ಈ ವಾರ ಯಶಸ್ಸು ಸಹ ನಿಮಗೆ ದೊರೆಯುವ ಸಾಧ್ಯತೆ ಇದೆ. ಇದಕ್ಕೆ ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ಮೇಧೋ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ನಿಮಗೆ ಶುಭ ಫಲಗಳು ವಿಶೇಷವಾಗಿ ದೊರೆಯುವ ಸಾಧ್ಯತೆ ಇದೆ. ನೋಡಿ, ಗುರುವಾರ ಮತ್ತು ಸೋಮವಾರ ತುಂಬ ಉತ್ತಮವಾಗಿದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ ಉತ್ತಮವೆಂದು ತಿಳಿಸುತ್ತಾ ಅದರೊಂದಿಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಸಂಗಾತಿ ಅಥವಾ ಪ್ರೇಮಿಯೊಂದಿಗೆ ದೊಡ್ಡ ವಾದ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಸೌಮ್ಯದಿಂದ ಮೌನದಿಂದ ಪರಿಹರಿಸಿಕೊಂಡರೆ ತುಂಬ ಉತ್ತಮ. ಇದಕ್ಕಾಗಿ ನೀವು ತುಂಬ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ ಅಥವಾ ಅದರೊಂದಿಗೆ ಅಸಹಾಯಕವಾಗುವ ಸಾಧ್ಯತೆ ಇರುವುದರಿಂದ ನಿಮ್ಮ ಅನಗತ್ಯ ವೆಚ್ಚಗಳ ಬಗ್ಗೆ ನಿಮ್ಮ ಸಂಗಾತಿಯ ಮೂಲಕ ಅವರ ಮಾತನ್ನು ಕೇಳಿ ತುಂಬ ಅನುಕೂಲವಾಗುತ್ತದೆ. ಇದರೊಂದಿಗೆ ಸಹ ನೀವು ವಿಶೇಷವಾದ ಒಂದು ಕೇಳುವುದನ್ನು ಕಲಿತುಕೊಂಡರೆ ತುಂಬ ಉತ್ತಮ. ಈ ವಾರ ನೀವು ಮನೆಯ ಶಾಪಿಂಗ್ ಮಾಡಲು ಹೊರಗೆ ಹೋಗುವ ಸಾಧ್ಯತೆ ಇದೆ. ಆದರೆ ಅನಿವಾರ್ಯವಲ್ಲದ ವಿಷಯಗಳಿಗೆ ಹೆಚ್ಚು ಹಣ ಖರ್ಚು ಮಾಡುವುದು ನಿಮಗಾಗಿ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಸಹ ಈ ವಾರ ಸೃಷ್ಟಿ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಇದು ಕುಟುಂಬದಲ್ಲಿ ನಿಮ್ಮ ಗೌರವದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಜೀವನದ ರಾಶಿಯ ಭವಿಷ್ಯದ ಪ್ರಕಾರ ವ್ಯಾಪಾರಸ್ಥರು ಈ ವಾರದಲ್ಲಿ ಏರಿಳಿತಗಳನ್ನು ತೊಡೆದು ಹಾಕುವ ಮೂಲಕ ಸಾಕಷ್ಟು ಪ್ರಶಂಸೆ ಮತ್ತು ಪ್ರಗತಿಯಿಂದ ಮುನ್ನುಗ್ಗುತ್ತೀರಿ. ಚಿಲ್ಲರೆ ವ್ಯಾಪಾರಸ್ಥರಿಗೆ ಮತ್ತು ಹಿರಿಯ ವ್ಯಾಪಾರಸ್ಥರಿಗೆ ವಿಶೇಷವಾದ ಲಾಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುವುದರಿಂದ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಕಡಿಮೆ ಪ್ರಮಾಣದ ಪರಿಶ್ರಮದ ನಂತರವೂ ಹೆಚ್ಚಿನ ಲಾಭವನ್ನು ಪಡೆಯುವ ಸಾಧ್ಯತೆ ಇರುವುದರಿಂದ ಎಲ್ಲ ಚಿಲ್ಲರೆ ವ್ಯಾಪಾರಸ್ಥರು, ಸಗಟು ವ್ಯಾಪಾರಸ್ಥರು, ರಸ್ತೆ ಬದಿಯಲ್ಲಿರ್ತಕ್ಕಂಥ ಸಮಸ್ತ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೂ ಸಹ ವಿಶೇಷವಾಗಿ ಧನಲಾಭವಾಗಿ ಅವರ ಕುಟುಂಬದಲ್ಲಿ ವಿಶೇಷವಾದ ಸ್ಥಾನಮಾನಗಳನ್ನು ಕಂಡು ಮನೆಯಲ್ಲಿ ಸಂತೋಷದಿಂದಿರಲು ಈ ವಾರವರೆಗೆ ತುಂಬ ಅನುಕೂಲವಾಗುತ್ತದೆ. ಅದರೊಂದಿಗೆ ವಿಶೇಷವಾಗಿ ಸಹ ತಾವು ಯಶಸ್ಸನ್ನು ಸಹ ಸಾಧಿಸುತ್ತೀರಿ. ಇನ್ನು ಪರಿಹಾರವನ್ನು ನೋಡುವುದಾದರೆ ಶ್ರೀರಾಮನಾಮ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಅಥವಾ ಶ್ರೀರಾಮನಾಮ ಕವಚವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ಶುಭ ಫಲವನ್ನು ತಾವು ಕಂಡುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ತಾವುಗಳು ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ನೋಡಿ, ತುಂಬ ಅನುಕೂಲವಾಗುತ್ತದೆ. ಇದರೊಂದಿಗೆ ಹಳದಿ ವರ್ಣ ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸದಾ ಸನ್ಮಂಗಳವನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಾಗಿದೆ.
ಸಿಂಹರಾಶಿ ಮತ್ತು ಸಿಂಹ ಲಗ್ನದತ್ತ ನೋಡುವುದಾದರೆ ಯಾವುದೇ ಹೂಡಿಕೆ ಭವಿಷ್ಯದಲ್ಲಿ ನಮಗೆ ಬಹಳ ಫಲಿತಾಂಶಗಳನ್ನು ವಿಶೇಷವಾಗಿ ನೀಡುವ ಸಾಧ್ಯತೆ ಭಗವಂತನ ದಯೆಯಿಂದ ದೊರಕುವ ಸಾಧ್ಯತೆ ಇದೆ. ನಿಮ್ಮ ಮೂಲಕ ಮಾಡಲಾದ ಉಡುಗೆ ಮತ್ತು ನೋಟದಲ್ಲಿ ಬದಲಾವಣೆಗಳಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಕೋಪಗೊಳ್ಳುವ ಸಾಧ್ಯತೆ ಇದೆ. ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ. ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಇಟ್ಟುಕೊಳ್ಳಿ, ತುಂಬ ಅನುಕೂಲವಾಗುತ್ತದೆ. ಆದರೆ ಇದನ್ನು ನೀವು ಲೆಕ್ಕಿಸದೆ ನಿಮ್ಮ ಮನಸ್ಸಿನ ಮಾತನ್ನು ಮಾತ್ರ ನೀವು ಕೇಳುತ್ತೀರಿ. ಇದರ ಅಡ್ಡ ಪರಿಣಾಮಗಳು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುವ ಸಾಧ್ಯತೆ ಇದೆ. ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಇನ್ನು ವಿದ್ಯಾರ್ಥಿಗಳು ಬಹಳ ಸೌಮ್ಯ ಮತ್ತು ಮನೋವೈಜ್ಞಾನಿಕ ಕಲ್ಪನೆಗಳನ್ನು ದೂರವಿಟ್ಟು ಮುಖದಲ್ಲಿ ಸದಾ ನಗುವಿನಿಂದ ಮುಂದುವರೆದರೆ ತುಂಬ ಉತ್ತಮವಾದ ನೆನಪು ವಿದ್ಯಾಭ್ಯಾಸದಲ್ಲಿ ನಿಮಗೆ ಉಳಿಯುವ ಸಾಧ್ಯತೆ ಇದೆ. ನಿಮ್ಮ ವ್ಯಕ್ತಿತ್ವವನ್ನು ನೀವು ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಎಚ್ಚರದಿಂದ ಮುಂದುವರಿಯಿರಿ. ಈ ವಾರ ನೀವು ಎಲ್ಲ ಕೆಲಸಗಳನ್ನು ಬಿಟ್ಟು ನಿಮ್ಮ ಬಾಲ್ಯದಲ್ಲಿ ಆಡುತ್ತಿದ್ದ ಎಲ್ಲ ಕೆಲಸಗಳನ್ನು ಇಷ್ಟಪಡುತ್ತೀರಿ ಮತ್ತು ಆಡಲು ಸಹ ಪ್ರಯತ್ನದಲ್ಲಿ ಇರುತ್ತೀರಿ. ಕೆಲಸಗಳನ್ನು ಮಾಡಲು ಇಷ್ಟಪಡುತ್ತೀರಿ. ಆದರೂ ನೀವು ರಹಸ್ಯ ಕಲೆಗಳಾದ ನೃತ್ಯ, ಹಾಡು, ಚಿತ್ರಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿರಬಹುದು. ಆದಾಗ್ಯೂ ಈ ಕಾರಣದಿಂದ ನೀವು ವೃತ್ತಿ ನಿಮ್ಮ ಮತ್ತು ಅದರ ಗುರಿಗಳನ್ನು ವಿಶೇಷವಾಗಿ ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯುವ ಸಾಧ್ಯತೆ ಇದೆ. ಅದರಿಂದ ಸಂತೋಷವನ್ನು ಸಹ ತಾವು ಕಂಡುಕೊಳ್ಳುತ್ತೀರಿ. ತಮ್ಮ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಮಸ್ಯೆ ಇದ್ದರೆ ಈ ವಾರ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಮೊದಲಿಗಿಂತ ಹೆಚ್ಚು ಪರಿಶ್ರಮ ಪಡಬೇಕಾಗಬಹುದು. ಈ ಸಮಯದಲ್ಲಿ ನಿಮ್ಮ ಹಾದಿಯಲ್ಲಿ ಅನೇಕ ಸವಾಲುಗಳು ಉಂಟಾಗುವ ಸಾಧ್ಯತೆ ಇದೆ. ಅದರೊಂದಿಗೆ ಈ ಸಮಯದಲ್ಲಿ ನೀವು ಪ್ರತಿಯೊಂದು ಕೆಲಸವನ್ನು ಧೈರ್ಯದಿಂದ ಗುರುಹಿರಿಯರ ಮಾರ್ಗದರ್ಶನದ ಆಶೀರ್ವಾದದಿಂದ ಮುಂದುವರೆದರೆ ತುಂಬ ಉತ್ತಮವಾಗುತ್ತದೆ. ಈ ವಾರ ವಿದ್ಯಾರ್ಥಿಗಳಿಗಂತೂ ತುಂಬ ವಿಶೇಷ ಹ್ಯಾಟ್ರಿಕ್ ಸಿಗುವ ಸಾಧ್ಯತೆ ಇದೆ. ನೀವು ಪ್ರತಿಯೊಂದು ಸಮಸ್ಯೆಗಳನ್ನು ತೊಡೆದು ಹಾಕಲು ಸಾಧ್ಯವಾಗುವ ವಾರ ನಿಮ್ಮದಾಗಲಿದೆ. ಪರಿಹಾರಕ್ಕಾಗಿ ನೀವು ಶ್ರೀರಾಮನಾಮ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ಶುಭ ಫಲ ದೊರೆಯುತ್ತದೆ, ಅಥವಾ ರಾಮನಾಮ ಸ್ತೋತ್ರದ ಕವಚವನ್ನು ಪಠನೆ ಮಾಡುವುದರಿಂದ ಶುಭ ಫಲ ದೊರೆಯುವ ಸಾಧ್ಯತೆ ನಮಗೆ ಹೆಚ್ಚಾಗಿ ದೊರೆಯುವುದು ಅನುಕೂಲವಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ತಾವು ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವಾರ ಪೂರ್ತಿ ಬಂಗಾರದ ವರ್ಣ ಆಗಿ ಬರುತ್ತದೆ. ಗುರುವಾರ ಮತ್ತು ಶನಿವಾರ ಶುಭವಾಗಿದ್ದು ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ತುಂಬ ಉತ್ತಮ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸದಾ ಸನ್ಮಂಗಳವನ್ನುಂಟು ಮಾಡುತ್ತದೆ. ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಯಾವುದೇ ದೊಡ್ಡ ಶುಭ ಸಂಕೇತಗಳನ್ನು ಪಡೆಯುವ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಈ ವ್ಯವಹಾರ ಯಶಸ್ವಿಯಾಗುವ ಸಾಧ್ಯತೆಯು ನಿಮ್ಮಿಂದ ದೊರೆಯುವುದಿದೆ. ಗುರುಹಿರಿಯರ ಕೃಪೆಯಿಂದ, ನಿಮ್ಮ ಮನೆದೇವರ ಕೃಪೆಯಿಂದ ನೀವು ಈ ವಾರ ತುಂಬ ಸಂತೋಷವಾಗಿರುತ್ತೀರಿ. ಇದರಿಂದ ನೀವು ಶೀಘ್ರದಲ್ಲೇ ಹಣ ಮತ್ತು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯ ಅವಕಾಶಗಳು ಈ ವಾರ ಪೂರ್ತಿ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ. ಹಿಂದಿನ ವಾರದಲ್ಲಿ ನಿಮ್ಮ ಕುಟುಂಬ ಜೀವನಕ್ಕೆ ಸಮಯವನ್ನು ನೀಡಲು ಅದಕ್ಕಾಗಿ ಈ ವಾರವನ್ನು ಸರಿದೂಗಿಸಲು ನಿಮಗೆ ಸಾಧ್ಯವಾಗುವ ಯೋಗ ನಿಮ್ಮದಾಗಲಿದೆ. ಕುಟುಂಬದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಸಂತೋಷದಿಂದ ನಗುತ್ತಾ ಇರುತ್ತೀರಿ. ನಿಮಗೆ ಸಾಧ್ಯವಾಗುವ ಎಲ್ಲ ಕಾರಣದಿಂದಾಗಿ ನಿಮ್ಮ ಹೆಚ್ಚಿನ ಸಮಯವನ್ನು ಕುಟುಂಬದ ಹಿರಿಯ ಮತ್ತು ಕಿರಿಯ ಸದಸ್ಯರೊಂದಿಗೆ ಕುಳಿತುಕೊಂಡು ಸಂತೋಷದಿಂದಿರುವ ಸಾಧ್ಯತೆ ಇದೆ. ಈ ಮೂಲಕ ಅವರೊಂದಿಗೆ ಆಟವಾಡುವ ಮತ್ತು ಕಾಲ ಕಳೆಯುವ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೀವು ಬಯಸಿದರೆ ನಿಮ್ಮ ಯಶಸ್ಸನ್ನು ಸಕಾರಾತ್ಮಕವಾಗಿಡಲು ಈ ವಾರ ಪೂರ್ತಿ ತಾವುಗಳು ಪ್ರಯತ್ನಿಸುತ್ತೀರಿ. ಮನಸ್ಸು ವಿಶಾಲವಾಗುತ್ತದೆ, ಆನಂದದಿಂದಿರುತ್ತೀರಿ. ತುಂಬ ಪುಲಕಿತವಾದ ಒಂದು ವಾರ ನಿಮ್ಮದಾಗಲಿದೆ ಎಂದು ಈ ವಾರ ನೀವು ಅರ್ಥ ಮಾಡಿಕೊಂಡರೆ ಸಾಕು, ತುಂಬ ಅನುಕೂಲವಾಗುತ್ತದೆ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 6ನೇ ಮನೆಯಲ್ಲಿರುವುದರಿಂದ ಈ ವಾರವು ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವವನ್ನು ತಾವು ಪಡೆಯುತ್ತೀರಿ. ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ. ಆದರೂ ವಿಶೇಷ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುವ ಸಾಧ್ಯತೆ ಇದೆ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ನಾರಾಯಣ ಕವಚವನ್ನು ಪಾರಾಯಣ ಮಾಡಿ ಅಥವಾ ಕೇಳಿ ತುಂಬ ಅನುಕೂಲವಾಗುವ ಯೋಗ ನಿಮ್ಮದಾಗಲಿದೆ. ಇದರೊಂದಿಗೆ ತಾವು ವಿಶೇಷವಾಗಿ ನೋಡುವುದಾದರೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ತುಂಬ ಅನುಕೂಲವಾಗುತ್ತದೆ. ಬುಧವಾರ ಮತ್ತು ಶನಿವಾರ ತುಂಬ ಅನುಕೂಲವಿರುವುದರಿಂದ ಪ್ರಯತ್ನಿಸಿ ನೋಡಿ. ಒಳ್ಳೆಯ ಕೆಲಸಗಳಿಗೆ ಅನುಕೂಲ ಮಾಡಿಕೊಳ್ಳಿ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರದಿಂದಿದ್ದರೆ ತುಂಬ. ಆದರೂ ಈ ರಾಶಿಯವರು ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರ ವಹಿಸಿದರೆ ತುಂಬ ಉತ್ತಮ. ಇಲ್ಲದಿದ್ದರೆ ಅನಾಹುತವು ಘಟಿಸುವ ಸಾಧ್ಯತೆ ನಿಮ್ಮದಾಗಲಿದೆ. ಅದರೊಂದಿಗೆ ಹಸಿರು ವರ್ಣ ಆಗಿ ಬರುತ್ತದೆ. ಇದರೊಂದಿಗೆ ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಕ್ಕೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ತುಲಾ ರಾಶಿ ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಕುಟುಂಬ ಮಕ್ಕಳೊಂದಿಗೆ ಅಥವಾ ಕಡಿಮೆ ಅನುಭವಿ ಜನರೊಂದಿಗೆ, ಅನುಭವ ಇಲ್ಲದೇ ಇರುವ ಜನರೊಂದಿಗೆ ಮಾತನಾಡುವ ಸಮಯದಲ್ಲಿ ನೀವು ತಾಳ್ಮೆಯಿಂದಿದ್ದರೆ ತುಂಬ ಉತ್ತಮ. ಏಕೆಂದರೆ ಅವರೊಂದಿಗೆ ನಿಮ್ಮ ಆಲೋಚನೆಗಳು ಭಿನ್ನಾಭಿಪ್ರಾಯಗಳು ಉದ್ಭವಿಸುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಂಡು ಒರಟು ಭಾಷೆಯಿಂದ ಅವರೊಂದಿಗೆ ಹರಟ್ ಮಾಡುವ ಸಾಧ್ಯತೆ ಇದೆ ಸಹ.
ಈ ವಿಷಯದಲ್ಲಿ ಬಳಸುವಾಗ ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬದಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿಯಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಈ ವಾರ ನೀವು ನಿಮ್ಮ ವಿಶೇಷವಾದ ಜ್ಞಾನದೊಂದಿಗೆ ಧೈರ್ಯದಲ್ಲಿ ಕೊರತೆ ಉಂಟಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಈ ವಾರ ಪೂರ್ತಿ ವಿಫಲರಾಗುತ್ತೀರಿ. ಆಲೋಚನೆ ಮಾಡಿ ಮುಂದುವರಿಯಿರಿ, ತುಂಬ ಒಳ್ಳೆಯದಾಗಲಿ. ಈ ಪರಿಣಾಮವಾಗಿ ನೀವು ಅನೇಕ ಉತ್ತಮ ಫಲಿತಾಂಶಗಳನ್ನು ಸಹ ಈ ವಾರದಲ್ಲಿ ಕಳೆದುಕೊಳ್ಳುವುದೇ. ನಿಮ್ಮ ಸಿಡುಕು ಸ್ವಭಾವದಿಂದ ಎಲ್ಲರಿಗೂ ಸಹ ಇರಿಟೇಟ್ ಆಗುವ ಸಾಧ್ಯತೆ ಇರುವುದರಿಂದ ಸಮಾಧಾನ ಮತ್ತು ನೆಮ್ಮದಿಯಿಂದ ಹೊರಗೆ ಹೋಗುವಾಗ ಬರುವಾಗ ನಗುಮುಖದಿಂದ ಹೋಗಿ ನಗುಮುಖದಿಂದ ಬನ್ನಿ. ತುಂಬ ಅನುಕೂಲವಾಗುವ ಸಾಧ್ಯತೆ ಭಗವಂತನದಿಂದ ಕೃಪೆ ಸಿಗಲಿ ಎಂದು ಆಶಿಸುತ್ತಾ ಎಲ್ಲ ಅವಕಾಶಗಳನ್ನು ನೀವು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಅಜ್ಞಾನವನ್ನು ತೊಳೆದು ತಮ್ಮ ಜ್ಞಾನದ ವಿಶೇಷ ಜ್ಞಾನದೊಂದಿಗೆ ಎಲ್ಲ ಶಿಕ್ಷಕೇತರ ವರ್ಗದಿಂದ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಒದಗಿ ಬರುವುದಿದೆ. ಅದರೊಂದಿಗೆ ಎಲ್ಲ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋಗುವ ಸಾಧ್ಯತೆ ಇದೆ. ವಿದ್ಯಾಭ್ಯಾಸಕ್ಕಾಗಿ ತುಂಬ ಅನುಕೂಲವಾಗಿದೆ, ಪ್ರಯತ್ನಿಸಿ, ತುಂಬ ಉತ್ತಮವಾಗಲಿ. ಮನೆಯಲ್ಲಿ ಎಲ್ಲ ಕೆಲವು ಕೆಲಸಗಳಲ್ಲಿ ಗುರು ಹಿರಿಯರು ನಿಮ್ಮೊಂದಿಗೆ ಸಹಕರಿಸುವ ಸಾಧ್ಯತೆ ಇದೆ. ಮೆಚ್ಚುಗೆ ಮತ್ತು ಪ್ರಶಂಸೆಯನ್ನು ಸಹ ಅವರಿಂದ ತಾವು ಪಡೆಯುತ್ತೀರಿ. ಅವರಿಂದ ಒಳ್ಳೆಯ ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡಿ ಅಥವಾ ನವಗ್ರಹ ಕವಚವನ್ನು ಶ್ರದ್ಧಾಭಕ್ತಿಯಿಂದ ಕೇಳುವುದಾಗಲಿ ಅಥವಾ ಪಠಣೆ ಮಾಡುವುದಾಗಲಿ ತಮಗೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಅದರೊಂದಿಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಸೋಮವಾರ ಮತ್ತು ಶುಕ್ರವಾರ ತುಂಬ ಅನುಕೂಲವಾಗಿದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಗುರು ಹಿರಿಯ ಮಾರ್ಗದರ್ಶನದಲ್ಲಿ ತಾವು ಮುಂದುವರೆದರೆ ತುಂಬ ಉತ್ತಮವಾಗುತ್ತದೆ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದಲ್ಲಿ ಜನಿಸಿದವರು ವಿಶೇಷ ಮಾಹಿತಿಯನ್ನು ನೋಡುವುದಾದರೆ ಈ ವಾರ ನೀವು ವಿವಾಹಿತರು ತಮ್ಮ ಅತ್ತೆಯ ಮನೆಯ ಕಡೆಯಿಂದ ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಬರುವ ಅನೇಕ ಆರ್ಥಿಕ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಈ ವಾರದಲ್ಲಿ ಸಂಪೂರ್ಣವಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಮನದೇವರ ಆಶೀರ್ವಾದದಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಹಣವನ್ನು ಸರಿಯಾದ ಸ್ಥಳದಲ್ಲಿ ಹೂಡಿಕೆ ಮಾಡುವಾಗ ಸ್ವಲ್ಪ ಆ ಮಾರ್ಗದರ್ಶಕರ ವಿಚಾರವನ್ನು ತೆಗೆದುಕೊಂಡು ಹೋದರೆ ತುಂಬ ಉತ್ತಮ. ಯೋಚಿಸಲು ನಿಮಗೆ ಸಮಯ ತೆಗೆದುಕೊಳ್ಳುವಂತೆ ನಿಮಗೆ ಸೂಚಿಸಲಾಗುತ್ತಿದೆ. ಇಲ್ಲವಾದರೆ ಹಾನಿ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ದುಡ್ಡಿನಿಂದ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಹಾನಿ ಮಾಡಿಕೊಂಡು ನಿಮ್ಮ ಮಗುವಿನ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಹ್ವಾನವು ನಿಮಗೆ ಮತ್ತು ಕುಟುಂಬಕ್ಕೆ ಸಂತೋಷದಾಯಕವಾದ ಭಾವನೆಯು ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಮಗುವಿನಿಂದ ಸಂತೋಷದ ಒಂದು ವಿಷಯವನ್ನು ಕಳೆಯುವ ಸಾಧ್ಯತೆ ಇದೆ. ಅವರು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಜೀವಿಸುತ್ತಾರೆ. ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ. ನೀವು ಅವರ ಮೂಲಕ ವಿಶೇಷವಾಗಿ ಒಂದು ಪ್ರಯತ್ನವನ್ನು ಸಾಫಲ್ಯಪೂರ್ವಕವಾಗಿ ನೋಡುವ ಸಾಧ್ಯತೆ ಇದೆ. ಈ ರಾಶಿಚಕ್ರದ ಉದ್ಯಮಿಗಳು ಈ ವಾರ ನಿಮ್ಮ ಯಶಸ್ಸನ್ನು ವಿಶೇಷವಾಗಿ ಸಾಧಿಸಲಿದ್ದೀರಿ. ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಸಮಾಜದಲ್ಲಿ ಮತ್ತು ಗೌರವವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಇದರ ಉತ್ತಮ ಪ್ರದರ್ಶನವನ್ನು ನೀಡಲು ತಮ್ಮನ್ನು ಪ್ರೋತ್ಸಾಹಿಸಲು ಸಹಾಯ ಮಾಡುವ ಎಲ್ಲ ಗುರು ಹಿರಿಯರನ್ನು ತಾವು ಗೌರವಿಸುತ್ತೀರಿ ಮತ್ತು ನಿಮ್ಮ ಬಾಸ್ ನಿಮ್ಮೊಂದಿಗೆ ಉತ್ತಮವಾದ ಒಂದು ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ. ಇದರೊಂದಿಗೆ ನೀವು ನೀಡಲು ಎಲ್ಲ ವಿಶೇಷವಾದ ಸ್ಥಾನಮಾನಗಳನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ಸಾಪ್ತಾಹಿಕ ಮುನ್ಸೂಚನೆಯ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಕಾಣುತ್ತಿದೆ. ವಿದ್ಯಾರ್ಥಿಗಳು ಮುನ್ನಡೆಯಿರಿ, ತುಂಬ ಉತ್ತಮವಾದ ಭವಿಷ್ಯವನ್ನು ಕಾಣುವ ಸಾಧ್ಯತೆ ಇದೆ. ಇಲ್ಲ ಸಲ್ಲದ ವಿಚಾರಗಳಿಗೆ, ಕೆಟ್ಟ ಅಭಿಪ್ರಾಯಗಳಿಗೆ, ಕೆಟ್ಟ ಹವ್ಯಾಸಗಳಿಗೆ ಮುಂದಾಗದಿರಿ. ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಕಷ್ಟಪಟ್ಟು ಓದಿಸುತ್ತಿರುವ ನಿಮ್ಮ ತಂದೆ ತಾಯಿಯ ವಿಚಾರದ ಬಗ್ಗೆ ಗಮನ ಹರಿಸಿ. ನಿಮಗೆ ಶುಭವಾಗಲಿ. ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಸಿಗುವ ಸಾಧ್ಯತೆ ಈ ವಾರ ವಿಶೇಷವಾಗಿದೆ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದುರ್ಗಾಷ್ಟಮ ಕವಚವನ್ನು ಅಥವಾ ದುರ್ಗಾ ಕವಚವನ್ನು ಪಠಣೆ ಮಾಡುವುದರಿಂದ, ದುರ್ಗಾ ಮಂತ್ರವನ್ನು ಪಠಣೆ ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಗುರುವಾರ ಮತ್ತು ಭಾನುವಾರ ಶುಭವಿರುವುದರಿಂದ ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಗುರು ಹಿರಿಯರ ಆಶೀರ್ವಾದದಿಂದ ಮುಂದುವರೆದರೆ ತಮಗೆ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ. ಇದರೊಂದಿಗೆ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣವಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ನೋಡುವುದಾದರೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಬಲಿಷ್ಠವಾಗಿರುವುದು ಸಹ ಕಾಣಲಾಗುತ್ತದೆ. ನಿಮ್ಮ ಮನೆಯ ವಾತಾವರಣದಲ್ಲಿ, ನಿಮ್ಮ ಮನೆಯ
ಎಲ್ಲ ಬದಲಾವಣೆಗಳನ್ನು ಮಾಡುವ ಮೊದಲು ಈ ವಾರ ನೀವು ಇನ್ನಿತರ ಸದಸ್ಯರ ಅಭಿಪ್ರಾಯವನ್ನು ಪಡೆದರೆ ತುಂಬ ಉತ್ತಮ. ಇಲ್ಲದಿದ್ದರೆ ಕುಟುಂಬದ ಹಿತದೃಷ್ಟಿಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರವು ಅವರ ವಿರುದ್ಧ ತಿರುಗುವ ಸಾಧ್ಯತೆ ಇದೆ. ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣದ ವಿಷಯದಲ್ಲಿ ಈ ವಾರ ನಿಮಗೆ ಶುಭ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುವುದರಿಂದ ನೀವು ಶಾಂತತೆಯಿಂದ ಮನೆಯಲ್ಲಿ ಇದ್ದರೆ ತುಂಬ ಉತ್ತಮ ಎಂದು ಸಾಬೀತುಪಡಿಸುವ ವಿಷಯದಲ್ಲಿ ತಾವು ಉತ್ಸುಕರಾಗಿರುತ್ತೀರಿ. ಏಕೆಂದರೆ ಈ ಪ್ರವಾಸಗಳು ನಿಮಗೆ ವಿಶೇಷವಾಗಿ ಹೊಸ ಹೊಸ ಅವಕಾಶಗಳನ್ನು ನೀಡುವುದಿದೆ. ಪ್ರವಾಸದಲ್ಲಿ ಮುನ್ನುಗ್ಗಿ ಪ್ರವಾಸಕ್ಕೆ ಹೋಗಿ ಬನ್ನಿ. ತುಂಬ ಸಂತೋಷದ ವಿಷಯಗಳನ್ನು ಕಂಡು ತಾವು ಉತ್ಸುಕರಾಗಿರಲು ಅನುಕೂಲವಾಗುತ್ತದೆ. ಇದಲ್ಲದೆ ನಿಮಗೆ ಹೊಸ ಅವಕಾಶಗಳು ಆಫೀಸಿನಿಂದ ದೊರೆಯುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದ ಜೀವನವು ನಿಮ್ಮ ಜೀವನದ ರೂಪದಲ್ಲಿ ಶೈಲಿಯಲ್ಲಿ ಬದಲಾಯಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಅವಕಾಶಗಳು ವಿದ್ಯಾರ್ಥಿಗಳಿಗೆ ದೊರೆಯುವ ಸಾಧ್ಯತೆ ಇದೆ. ಇದಲ್ಲದೆ ಇನ್ನು ವ್ಯಾಪಾರಸ್ಥರಿಗೆ ಆಮದು ಮತ್ತು ರಫ್ತು ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಪ್ರಯಾಣವನ್ನು ಈ ವಿಶೇಷವಾದ ಲಾಭದೊಂದಿಗೆ ವ್ಯಾಪಾರಕ್ಕಾಗಿ ಮುಂದುವರಿಯಿರಿ. ತುಂಬ ಅನುಕೂಲವಾಗುತ್ತದೆ. ಇದರೊಂದಿಗೆ ವಿಶೇಷ ಸಾಧ್ಯತೆಯೂ ಸಹ ಲಾಭವೂ ಸಹ ದೊರೆಯುವ ಸಾಧ್ಯತೆ ನಿಮಗೆ ಒದಗಿ ಬರಲಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರ ಪೂರ್ತಿ ದುರ್ಗಾ ಕವಚವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಪಾರಾಯಣ ಮಾಡುವುದರಿಂದಾಗಲಿ ತಾವು ಉತ್ತಮವಾದ ವಿಶೇಷ ಫಲಿತಾಂಶಗಳನ್ನು ತಾವು ಭಗವಂತನೊಂದಿಗೆ ಕಂಡುಕೊಳ್ಳುತ್ತೀರಿ. ಇನ್ನು ತಾವುಗಳು ಸೋಮವಾರ ಮತ್ತು ಶನಿವಾರ ಸಾಧಾರಣವಾಗಿರುವುದರಿಂದ ಉಳಿದ ವಾರಗಳು ಶುಭವಾಗಿರುವುದರಿಂದ ತಾವು ಮುಂದುವರೆದರೆ ಎಲ್ಲ ಕೆಲಸದಲ್ಲಿ ಮಾರ್ಗದರ್ಶನದಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದುವರಿಯಿರಿ. ಶುಭ ಫಲಗಳೇ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಹತ್ತಿರವಿರುವ ಯಾರಾದರೂ ನಿಮ್ಮಿಂದ ಸಾಲ ಕೇಳುವ ಸಾಧ್ಯತೆ ಇದೆ. ಇದೀಗ ಅಂತಹ ಯಾವುದೇ ವ್ಯಕ್ತಿಯನ್ನು ನಿರ್ಲಕ್ಷಿಸಲು ತಾವು ಉತ್ತಮ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡರೆ ತುಂಬ ಉತ್ತಮ. ಇಲ್ಲದಿದ್ದರೆ ನಿಮ್ಮ ಆ ಹಣವು ನೀವು ಮರಳಿ ಪಡೆಯುವ ಸಾಧ್ಯತೆ ಇಲ್ಲದಿರುವುದರಿಂದ ಯಾರಿಗೂ ಹಣವನ್ನು ದಯವಿಟ್ಟು ಕೊಡಬೇಡಿ. ಇದರಿಂದಾಗಿ ನೀವು ಅನಂತರ ವಿಷಾದವನ್ನು ಪಡೆಯುವ ಸಾಧ್ಯತೆ ಇದೆ, ನೋವು ಪಡುವ ಸಾಧ್ಯತೆ ಇದೆ. ಮನೆ ಹಿರಿಯರಿಂದ ಅಗೌರವಕ್ಕೆ ಕೀಡಾಗುವ ಸಾಧ್ಯತೆ ಇದೆ. ಮನೆಯ ಸದಸ್ಯರೊಂದಿಗೆ ಊಟ ಮಾಡುವ ಅಥವಾ ಚಲನಚಿತ್ರ ನೋಡುವ ಈ ವಾರ ನಿಮ್ಮ ಆರಾಮದಾಯಕವಾದ ಜೀವನವನ್ನು ತಾವು ಹರ್ಷಚಿತ್ತದಿಂದ ಇರಿಸಲು ಇಟ್ಟುಕೊಳ್ಳುತ್ತೀರಿ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 2ನೇ ಮನೆಯಲ್ಲಿರುವುದರಿಂದ ಆಫೀಸ್ ಅಥವಾ ಕಚೇರಿಯಲ್ಲಿ ನೀವು ಅಷ್ಟಾಗಿ ಹೊಂದಿಕೊಳ್ಳುವವರ ಜೊತೆಗೆ ಈ ವಾರ ನಿಮ್ಮ ಉತ್ತಮ ಸಂವಹನ ಮತ್ತು ವಿಶೇಷವಾದ ಸ್ಥಾನಮಾನಗಳು ದೊರೆಯುವ ಸಾಧ್ಯತೆ ಇದೆ. ಏಕೆಂದರೆ ಈ ಸಮಯದಲ್ಲಿ ನೀವಿಬ್ಬರು ಒಟ್ಟಾಗಿ ಹೊಸ ಪ್ರಮುಖ ಯೋಜನೆಗಳನ್ನು ನಿಮ್ಮ ಸಹಪಾಠಿಯೊಂದಿಗೆ ಅಥವಾ ನಿಮ್ಮ ಸಹಕಾರ್ಯದರ್ಶಿಯೊಂದಿಗೆ ಉತ್ತಮವಾಗಿ ಮುಂದುವರಿಯುತ್ತೀರಿ. ಅದು ನಿಮಗೆ ಶುಭ ಫಲವನ್ನೇ ತಂದುಕೊಡುತ್ತದೆ. ಒಳ್ಳೆಯ ಪರಿಣಾಮವಾಗಿ ಈ ಸಮಯದಲ್ಲಿ ನೀವಿಬ್ಬರು ಪರಸ್ಪರರೊಂದಿಗೆ ಎಲ್ಲ ವಿವಾದಗಳನ್ನು ಮರೆತು ಒಂದೇ ಗುರಿಯತ್ತ ಕೆಲಸ ಮಾಡುತ್ತಾ ಅಥವಾ ಸಾಗಿದರೆ ಕಾಣುವ ವಿಶೇಷವಾದ ಸ್ಥಾನಮಾನವನ್ನು ತಾವು ಕಾಣುತ್ತೀರಿ. ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಈ ವಾರ ವಿಶೇಷವಾಗಿ ಓದಿನಲ್ಲಿ ವಿಶೇಷ ಆಸಕ್ತಿ ದೊರೆಯುವ ಸಾಧ್ಯತೆ ಇದೆ. ಓದಿ ತಾವು ಮುಂದುವರಿಯಿರಿ. ಗುರು ಹಿರಿಯರಿಗೆ ಒಳ್ಳೆಯ ಒಂದು ಸಂತೋಷದ ವಿಷಯವನ್ನು ತಿಳಿಸಿರಿ. ನಾವು ಚೆನ್ನಾಗಿ ಓದುತ್ತಿದ್ದೇವೆ ಅಂತ ಅವರ ಮನಸ್ಸಿಗೆ, ಅವರ ಆತ್ಮಕ್ಕೆ ನೆಮ್ಮದಿಯಿಂದ ನಡೆದುಕೊಳ್ಳುವ ಒಂದು ಸಾಧ್ಯತೆ ನಿಮ್ಮ ವಿಶೇಷ ವ್ಯಕ್ತಿತ್ವದ ಮತ್ತು ವಿದ್ಯಾಭ್ಯಾಸದಲ್ಲಿ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ. ಶಿಕ್ಷಣದಲ್ಲಿ ವಿಶೇಷದಲ್ಲಿ ತಾವುಗಳು ನೀವು ಇಂದಿಗೂ ಈ ವಿಶೇಷವಾದ ಒಂದು ಸ್ಥಾನಮಾನಗಳನ್ನು ವಿದ್ಯಾರ್ಥಿಗಳು ಪಡೆಯುವ ಸಾಧ್ಯತೆ ಇದೆ. ಈ ವಾರ ನೀವು ಅನೇಕ ವಿದ್ಯಾರ್ಥಿಗಳೊಂದಿಗೆ ಸಂತೋಷವಾಗಿರಲು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗುತ್ತದೆ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ಸಂಪೂರ್ಣವಾಗಿ ವಿಶೇಷ ಲಾಭಗಳನ್ನು ಮತ್ತು ಗುರು ಹಿರಿಯರ ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ತಾವುಗಳು ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೆ ಪಠಣೆ ಮಾಡಿ. ಶನಿವಾರ ಮತ್ತು ಸೋಮವಾರ ಆಗಿ ಬರುತ್ತದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಎಚ್ಚರದಿಂದ ಅಥವಾ ಗುರು ಹಿರಿಯರ ಮಾರ್ಗದರ್ಶನದಿಂದ ಮುಂದುವರೆದರೆ ತಾವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಇನ್ನು ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ರಾಶಿಯವರು ಪ್ರತಿಫಲವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ಸಹ ಈ ವಾರದಲ್ಲಿ ತಂದುಕೊಡುವ ಸಾಧ್ಯತೆ ಇದೆ. ಸಂತೋಷದಿಂದಿರಿ. ಸರ್ಕಾರದ ಎಲ್ಲ ಕೆಲಸಗಳು ಕ್ರಮದಿಂದಾಗಿ ಸಕ್ರಮವಾಗಿ ಎಲ್ಲ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ ಈ ವಾರ ರಿಲೀಸ್ ಆಗಿ ನಿಮಗೆ ಉತ್ತಮ ಫಲಿತಾಂಶವನ್ನು ದೊರೆಯುತ್ತಿದೆ. ಎಲ್ಲ ಇಂಜಿನಿಯರಿಂಗ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ವಿಶೇಷವಾಗಿದೆ. ಇಂಜಿನಿಯರಿಂಗ್ ಮಾಡಿ ಈಗಾಗಲೇ ಕೆಲಸದಲ್ಲಿರುವ ಇಂಜಿನಿಯರ್ಸ್ಗಳಿಗೆ
KEB ಇಂಜಿನಿಯರ್ಸ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು, ಇಲ್ಲಿಯವರೆಗೆ ನಿಮಗೆ ಹಿಂದೆ ಸಿಲುಕಿಕೊಂಡಿರುವ ಹಣ ಈ ವಾರದಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರದ ಎಲ್ಲ ಕ್ರಮಗಳಿಂದ ಎಲ್ಲೋ ಹಣ ಸಿಲುಕಿಕೊಂಡಿದ್ದರೆ ಈ ವಾರ ರಿಲೀಸ್ ಆಗಿ ನಿಮಗೆ ಉತ್ತಮ ಸಂತೋಷವನ್ನು ತಂದುಕೊಡಲಿದೆ. ಈ ವಾರ ಅದನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ನಿಮಗೆ ಇದ್ದಾಗ್ಯೂ ಇದಕ್ಕಾಗಿ ನೀವು ಕುಟುಂಬವನ್ನು ಸಂಪರ್ಕಿಸಿ ನಂತರ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಪೇಪರ್ಸ್ ಮೂಲಕ ವಿಶೇಷವಾದ ಸ್ಥಾನವನ್ನು ತಾವು ಪಡೆಯುತ್ತೀರಿ. ಅಂತಹ ಸ್ಥಿತಿಯಲ್ಲಿ ಮನೆ ಹಿರಿಯರ ಸಲಹೆಯನ್ನು ಅದರ ಮೇಲೆ ಗಮನವನ್ನು ಕೊಡಿ. ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ವಾರ ಅನೇಕ ಶುಭ ಗ್ರಹಗಳ ಪ್ರಭಾವದಿಂದಾಗಿ ನಿಮ್ಮ ಮನೋಬಲ ಮತ್ತು ನೈತಿಕತೆ ಹೆಚ್ಚಾಗುವ ಸಾಧ್ಯತೆ ಇದೆ. ದುರ್ಬಲದಿಂದ ತಾವು ಹೊರಬರುತ್ತೀರಿ. ಅದರ ಸಹಾಯದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಸಾಧಿಸಲು ಈ ವಾರ ನಿಮಗೆ ಅನುಕೂಲವಾಗುತ್ತದೆ. ನಿಮ್ಮ ರಾಶಿಚಕ್ರದ ಉದ್ಯೋಗಿಗಳಿಗೆ ತುಂಬ ಸಂತೋಷವಾಗಿ ಕಾಲ ಕಳೆಯುವ ವಾರ ನಿಮ್ಮದಾಗಲಿದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ವಿಶೇಷವಾದ ಸ್ಥಾನಮಾನ ದೊರೆತು ಲೀಡರ್ಶಿಪ್ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಅದರೊಂದಿಗೆ ಈ ಸಮಯದಲ್ಲಿ ನಿಮಗೆ ವಿಶೇಷವಾದ ಸ್ಥಾನಮಾನ ದೊರೆತು ತಾವು ಸಂತೋಷದಿಂದಿರುತ್ತೀರಿ. ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರವನ್ನು ಪಠಣೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಸೋಮವಾರ ಮತ್ತು ಮಂಗಳವಾರ ತುಂಬ ಶುಭವಿದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಯೋಚಿಸಿ ಮುಂದುವರೆದರೆ ತುಂಬ ಉತ್ತಮ. ಇದರೊಂದಿಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮ ದಿಕ್ಕಿನ ಪ್ರಯಾಣಕ್ಕೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ. ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮಲ್ಲಿ ಸೃಜನಾತ್ಮಕ ವಿಚಾರಗಳು ಹೆಚ್ಚಾಗಿ ಮೂಡಿಬರುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಉತ್ತಮ ಲಾಭಗಳನ್ನು ಗಳಿಸುತ್ತೀರಿ. ಅದೇ ಸಮಯದಲ್ಲಿ ಹಣವನ್ನು ಗಳಿಸಲು ಹೊಸ ಅವಕಾಶಗಳು ನಿಮಗನ್ನು ನೀವು ಕಂಡುಕೊಳ್ಳುತ್ತೀರಿ. ಆದಾಗ್ಯೂ ಈ ಸಮಯದಲ್ಲಿ ಪ್ರತಿ ಡಾಕ್ಯುಮೆಂಟ್ ಸಹ ಸಹಿ ಮಾಡುವ ಮೊದಲು ಅವುಗಳನ್ನು ಶಾಂತವಾಗಿ ಓದಿ ನೋಡಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಸರಿಯಿದೆಯಾ ಎಂದು ಖಚಿತಪಡಿಸಿದ ಮೇಲೆ ಸಹಿ ಹಾಕುವುದು ತುಂಬ ಉತ್ತಮ. ಅವುಗಳನ್ನು ಶಾಂತವಾಗಿ ಓದಲು ಸಹ ನಿಮಗೆ ಸೂಚಿಸಲಾಗುತ್ತದೆ. ಹಾಗೆ ಮಾಡಿ ತದನಂತರ ಸಹಿ ಹಾಕಿ ತುಂಬ ಅನುಕೂಲವಾಗುತ್ತದೆ. ಈ ವಾರ ಯಾವುದೇ ಕಾರಣಕ್ಕೂ ಕುಟುಂಬದ ಸದಸ್ಯರೊಂದಿಗೆ ಕೆಟ್ಟದಾಗಿ ವರ್ತಿಸಬೇಡಿ, ಸಿಡುಕು ಮಾಡಿಕೊಳ್ಳಬೇಡಿ, ಕೋಪ ಮಾಡಿಕೊಳ್ಳಬೇಡಿ. ವಿಶೇಷವಾಗಿ ನಿಮ್ಮ ಹಿರಿಯರೊಂದಿಗೆ ಸಭ್ಯರಾಗಿ ವರ್ತಿಸಿ ನಿಮ್ಮ ತಂದೆ ತಾಯಿಗಳಿಗೆ ಅವರ ಪಾದಗಳಿಗೆ ಹಣೆ ಹಚ್ಚಿ ಅವರ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಧರ್ಮಪತ್ನಿಯೊಂದಿಗೆ ವಿಶೇಷವಾದ ಸ್ಥಾನಮಾನದಿಂದ ನಗುವಿನೊಂದಿಗೆ ನಿಮ್ಮ ಆಫೀಸಿನೊಂದಿಗೆ ತೆರಳಿ ತುಂಬ ಶುಭ ಫಲಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇಲ್ಲದಿದ್ದರೆ ಕುಟುಂಬದ ಅಶಾಂತಿಗೆ ಭಂಗ ತರುವ ಸಾಧ್ಯತೆ ಇದೆ. ಇದರಿಂದಾಗಿ ನೀವು ಹೆಚ್ಚು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತೀರಿ. ಬರುವ ವಿಶೇಷ ಲಾಭವನ್ನು ತಾವು ವಿಶೇಷವಾಗಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಕ್ಷತ್ರಗಳ ಚಲನೆಯಿಂದಾಗಿ ನಿಮ್ಮ ನಾಯಕತ್ವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯಗಳು ಮುಂಚೂಣಿಯಲ್ಲಿ ಬರುವ ಸಾಧ್ಯತೆ ಇದೆ. ನಗುನಗುತ್ತಾ ಮುಂದುವರಿಯಿರಿ. ಈ ಕಾರಣದಿಂದಲೇ ವಿಶೇಷ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶಿಷ್ಟ ಗುರುತು ಮತ್ತು ಗೌರವವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಎಲ್ಲರೂ ನಿಮ್ಮನ್ನು ಗುರುತಿಸುವ ಸಾಧ್ಯತೆ ಇದೆ. ಗೌರವದಿಂದ ನಡೆದುಕೊಳ್ಳಿ, ಶುಭವಾಗಲಿ. ಇಲ್ಲದಿದ್ದರೆ ನೀವು ಕೆಲವು ಸ್ಥಳದಲ್ಲಿ ಮಹಿಳಾ ಸಹೋದ್ಯೋಗಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ವಿದ್ಯಾರ್ಥಿಗಳಿಗಂತೂ ಪರೀಕ್ಷಾ ಸಮಯದಲ್ಲಿ ವಿಶೇಷ ಫಲಿತಾಂಶಗಳನ್ನು ಪಡೆದು ಗುರು ಹಿರಿಯರೊಂದಿಗೆ ಸಂಪೂರ್ಣವಾಗಿ ಶಿಕ್ಷಕೇತರರೊಂದಿಗೆ ಗೌರವದಿಂದ ನಡೆದುಕೊಳ್ಳಿ. ನಿಮ್ಮ ಅಸಭ್ಯ ವರ್ತನೆಯನ್ನು ದೂರ ಮಾಡಿ ಸಭ್ಯಸ್ಥರಾಗಿ ಬದುಕುವುದರಿಂದ ವಿದ್ಯಾರ್ಥಿಗಳಿಗೆ ಮನೋಬಲ, ಜ್ಞಾನಬಲ ಮತ್ತು ನೆನಪಿನ ಶಕ್ತಿ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಲಿದೆ. ಇನ್ನು ವಿಶೇಷವಾಗಿ ಫಲಿತಾಂಶಗಳನ್ನು ಕಾಯುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷ ಫಲಿತಾಂಶಗಳು ಬರುವ ಸಾಧ್ಯತೆ ಈ ವಾರ ತುಂಬ ಉತ್ತಮವಾಗಿದೆ. ಈ ವಾರ ನೀವು ವಿಶೇಷವಾಗಿ ಕಾಯುವಿಕೆ ಮುಗಿಯದಿರದೇ ಇರುವುದು, ಅದರೊಂದಿಗೆ ಅಂದರೆ ಕಾಯುವುದೆಂದರೆ ಪರೀಕ್ಷೆಯ ಫಲಿತಾಂಶಗಳು ಬರಲಿಲ್ಲವೇ ಎಂದು ಕಾಯುತ್ತಿದ್ದರೆ ವಿಶೇಷ ಸ್ಥಾನಮಾನಗಳನ್ನು ಪಡೆದು ಹೆಚ್ಚಿನ ಅಂಕಗಳೊಂದಿಗೆ ತಾವು ಉತ್ತೀರ್ಣವಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಅನ್ನಪೂರ್ಣಾ ಸ್ತೋತ್ರದ ಪಠಣವು ಅಥವಾ ಅನ್ನಪೂರ್ಣಾ ಸ್ತೋತ್ರದ ಕವಚವನ್ನು ಪಠಣೆ ಮಾಡುವುದರಿಂದ ಅಥವಾ ಕೇಳುವುದರಿಂದ ವಿಶೇಷವಾಗಿ ಅನುಕೂಲವಾಗುವ ಸಾಧ್ಯತೆ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ಪರಿಹಾರದಿಂದ ಪ್ರಯತ್ನಿಸಿ, ತುಂಬ ಉತ್ತಮವಾಗಲಿ. ಬುಧವಾರ, ಗುರುವಾರ ತುಂಬ ಉತ್ತಮವಾಗಿದೆ. ಉಳಿದ ವಾರಗಳು ಸಾಧಾರಣವಾಗಿರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಅಥವಾ ಎಚ್ಚರದಿಂದ ಮುನ್ನುಗ್ಗಿದರೆ ತುಂಬ ಉತ್ತಮವಾಗುತ್ತದೆ. ಶ್ರೀ ನಾರಾಯಣಾಯ ನಮಃ ಅಥವಾ ಓಂ ನಮೋ ವಾಸುದೇವಾಯ ಅಥವಾ ಓಂ ನಮಃ ಶಿವಾಯ ಈ ಮೂರರಲ್ಲಿ ಯಾವುದಾದರೂ ಒಂದನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಹಳದಿ ವರ್ಣವಂತೂ ಸಂಪೂರ್ಣವಾಗಿ ಆಗಿ ಬರುತ್ತದೆ ನೋಡಿ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸರ್ವರಿಗೂ ಶುಭವಾಗಲಿ, ಸನ್ಮಂಗಳವಾಗಲಿ. ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರ. ಎಲ್ಲರಿಗೂ ಶುಭವಾಗಲಿ. ಇಲ್ಲಿಯವರೆಗೂ ತಾವು ಆಲೋಚಿಸಿ ಯಾವುದೇ ವಿಷಯಗಳನ್ನು ಮುಂದುವರೆದರೆ ತುಂಬ ಅನುಕೂಲವಾಗುತ್ತದೆ. ಅದರೊಂದಿಗೆ ವಿಡಿಯೋ ಸಹ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.
ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ಸಮಸ್ತ ಪ್ರೇಕ್ಷಕ ಮಹಾಶಯರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಚೈತನ್ಯ ನಿಮಗೆ ಆ ಭಗವಂತನು ಕೊಟ್ಟು ನಿಮಗೆ ಆಯುರಾರೋಗ್ಯ ಭೋಗ ಭಾಗಗಳನ್ನು ಕೊಟ್ಟು ನಿಮ್ಮನ್ನೆಲ್ಲರನ್ನು ಕರುಣಿಸಲಿ, ನಿಮ್ಮೆಲ್ಲರನ್ನೂ ಆರೋಗ್ಯ ಭಾವನೆಯಿಂದ ಕಾಣಲಿ ಎಂದು ಆಶಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.